ಈ ವಿಡಿಯೋನಲ್ಲಿ ಕಸ್ಟಮೈಸೇಷನ್ ಆಫ್ ಗಿಫ್ಟ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ. ನನಗೆ ಏನೇ ಕೊಡಬೇಕಾದ್ರೂ ಸ್ವಲ್ಪ ಕಸ್ಟಮೈಸ್ ಮಾಡೋಕ್ಕಿಷ್ಟ. ದಸರಾ ಹಬ್ಬದ ಟೈಮಲ್ಲಿ ಈ ಥರ ಈ ದೇವಿ ಮುಖಗಳು ಸಿಕ್ಕತ್ತೆ, ಅದಕ್ಕೆ ಒಂಚೂರು ಬಿಂದಿ ಪುಟ್ಟ ಲಂಗ ಅದನ್ನೆಲ್ಲ ಸೇರಿಸಿ ಡೆಕೋರೇಟ್ ಮಾಡೋದು. ಒಬ್ಬೊಬ್ರಿಗೆ ಒಂದೊಂದು ಥರ ಸ್ಕಿಲ್ಸ್ ಇರುತ್ತೆ ನೋಡಿ. ನನ್ನ ತಂಗಿಗೆ ಬಹಳ ಈ ಕ್ರಾಸ್ ಸ್ಟಿಚ್ಚು, ಕ್ರೋಶಾ, ಬೀಡ್ ವರ್ಕ್ ಅದರಲ್ಲಿ ಅವಳು ತುಂಬ ಜಾಣೆ. ನಾನು ಈ ಥರ ಅಸೆಂಬಲ್ ಮಾಡೋದ್ರಲ್ಲಿ ನಾನು ಸ್ವಲ್ಪ ಇಷ್ಟ ನನಗೆ. ಇದು ಅಷ್ಟೇ, ನನ್ನ ತಂಗಿನೇ ಗಿಫ್ಟ್ ಕೊಟ್ಟಿದ್ದು ಮೋದಕ ಲೈಟ್ ಅಂತ, ಸೆಲ್ ಆಗೋಯ್ತು. ಅದಕ್ಕೇನೆ ಆ ಫೇಸ್ ಹಾಕಿ ಈ ಪುಟ್ಟ ಕ್ಯೂಟ್ ಬೀಡ್ ಸಿಕ್ಕುತ್ತೆ ಈಗ ಆನ್ಲೈನಲ್ಲಿ, ತುಂಬ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಬೇಕೋ ಅದನ್ನು ಸೇರಿಸೋದು. ಹಿಂದ್ಗಡೆ ಬೆಲ್ ಥರ ಸಪೋರ್ಟು ಕೊಟ್ಬಿಟ್ಟು ಅದು ಹೇಗಿದ್ರೂ ಸ್ಟ್ಯಾಂಡ್ ಥರ ಇರುತ್ತೆ, ಇಟ್ಟಾಗ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ದಸರಾ ಕೊಟ್ಟಿದ್ದೆ. ಹಾಗೆಯೇ ಪ್ರತಿಯೊಂದೊಂದು ಹಬ್ಬಕ್ಕೂ ಅದರದ್ದೇ ಆದ ರೀತಿಯಲ್ಲಿ. ಇದು ನೋಡಿ, ನಮ್ಮ ಮನೆ ಕಟ್ಟಿ 25 ಇಯರ್ಸ್ ಆಯಿತು. ಸೊ ನಮ್ಮ ಯಜಮಾನ್ರು ಫ್ರೆಂಡ್ ಒಬ್ಬರು ನಮ್ಮ ಹೆಸರುಗಳು ಕೊಟ್ಟರೆ ಆ ಹೆಸರುಗಳನ್ನೆಲ್ಲ ಅಸೆಂಬಲ್ ಮಾಡಿ ಒಂದು ಗಣಪತಿ ತರ್ತಾರೆ. ಸೊ ಅದನ್ನೇ ನಾವು ಕೀ ಚೈನ್ ಥರ ಮಾಡಿ ಗಂಡಸರಿಗೆಲ್ಲ ಈ ಸಲ ಫಂಕ್ಷನ್ ಟೈಮಲ್ಲಿ ಈ ಒಂದು ಕೀ ಚೈನ್ನ ಕಸ್ಟಮೈಸ್ಡ್ ಗಿಫ್ಟಾಗಿ ಕೊಟ್ವಿ. ನಂದು ನಮ್ಮ ಯಜಮಾನ್ರದ್ದು ಹೆಸರು ಕೂಡ ಅದರಲ್ಲಿ ಸೇರಿಸಿದೆ, ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಇದು ನನ್ನ ಫ್ರೆಂಡು, ವೆರಿ ಗುಡ್ ಆರ್ಟಿಸ್ಟ್. ಇದು ಯಾವುದರಿಂದ ಮಾಡಿರ್ಬೋದು ಹೇಳಿ? 2 ಅಡಿಕೆ, ಮೇಲೊಂದು ಅಡಿಕೆ, ಕೆಳಗಡೆ ಒಂದು ಅಡಿಕೆ. ಸೊ ಇದನ್ನು ಸೇರಿಸಿ ಅವರು ಗೊಂಬೆಗಳ ಥರ ಮಾಡ್ತಾರೆ. ನಂದು 60ನೇ ವರ್ಷದ ಹುಟ್ಟದ ಹಬ್ಬಕ್ಕೆ ಈ ಸಲ ಅರ್ಶಿನ ಕುಂಕುಮದ ಜೊತೆಗೆ ಲೇಡೀಸ್ಗೆಲ್ಲನೂ ಈ ಥರ ಗೊಂಬೆಗಳು ಕೊಟ್ಟೆ. ನಾವು ಯಾವ ಸ್ಟೈಲ್ ಹೇಳ್ತೀರೋ ಅದೇ ಸ್ಟೈಲ್ನೂ ಅವರು ಈ ಥರ ಮಾಡಿಕೊಡ್ತಾರೆ. ಎಷ್ಟು ಕ್ಯೂಟಾಗಿರುತ್ತೆ ನೋಡಿ. ಹಾಗೆ ಈ ಸಲ ಸಂಕ್ರಾಂತಿನಲ್ಲಿ ಮಕ್ಕಳಿಗೆಲ್ಲ ಈ ಥರ ಇದು ಪೇಪರಲ್ಲಿ ಮಾಡಿ ಕಾರ್ಡ್ಬೋರ್ಡ್ದು ಟ್ಯಾಸಲ್ಸ್ ಹಾಕ್ಬಿಟ್ಟು ಕಾರ್ಡ್ಬೋರ್ಡಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಅದನ್ನೇ ಒಂಚೂರು ಮಣಿ ಗಿಣಿ ಸೇರಿಸಿ ಒಂದು ಕೈಟ್ ಥರ, ಗಾಳಿಪಟ ಥರ ಮಾಡಿ ಕೊಟ್ಟಿದ್ದೆ. ಅದು ತೊಗೊಳ್ಬೇಕಾದ್ರೂ ಅಷ್ಟೇ, ಆನ್ಲೈನಲ್ಲಿ ರೆಡಿಮೇಡ್ ತೊಗೋಬೇಕಾದ್ರೂ ಆ ಹಬ್ಬಕ್ಕೆ ಹೊಂದೋಂಥ ಗಿಫ್ಟ್ಸ್ನೇ ಆದಷ್ಟು ತೊಗೊಳ್ತಾ ಇರ್ತೀನಿ. ಏನೋ ಖುಷಿ, ಅದು ಥೀಮ್ ಥರ ಜೋಡಿಸ್ತಾ ಇದ್ದೀನಿ ಅಂತ. ಇವತ್ತು ನಾನು ಒಂದು ಹೇರ್ ಬ್ಯಾಂಡ್ ಮಾಡ್ತಾಯಿದ್ದೀನಿ. ಆನ್ಲೈನಲ್ಲಿ ಮಣಿಗಳೆಲ್ಲ ಸಿಕ್ಕತ್ತಲ್ಲ, ಇವಾಗ ಇದೊಂದು ಟ್ರೆಂಡ್. ಹುಡುಗಿರ್ಗಳಿಗೆ ಹೇರ್ ಬ್ಯಾಂಡು, ಆಮೇಲೆ ಕ್ಲಿಪ್ಸು, ಕಸ್ಟಮೈಸ್ ಸಿಲ್ಕ್ ಬ್ಯಾಂಗಲ್ಸ್ ಇದೆಲ್ಲ ಇದೆ. ಸೊ ಇವತ್ತು ನಾನೊಂದು ನನ್ನ ಮೊಮ್ಮಗಳಿಗೆ ಮಣಿಗಳನ್ನೆಲ್ಲ ಸೇರಿಸಿ ಒಂದು ಹೇರ್ ಬ್ಯಾಂಡ್ ಮಾಡ್ತಾಯಿದ್ದೀನಿ. ಈಗಂತೂ ತುಂಬ ಈಸಿ, ಯೂಟ್ಯೂಬಲ್ಲಿ ಟ್ಯುಟೋರಿಯಲ್ಸ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾರೆ. ಅದನ್ನೆಲ್ಲ ಅಸೆಂಬಲ್ ಮಾಡೋದಷ್ಟೇನೆ. ಇದಂತೂ ಒಂದು ಸೂಪರ್ ಗ್ಲೂ. ಇದು ಒಂದು ನೀಡ್ಲಲ್ಲಿ 1 ಡ್ರಾಪ್ ಹಾಕಿದ್ರೂ ಪಟ್ ಅಂತ ಅಂಟ್ಕೊಂಡ್ಬಿಡುತ್ತೆ. ಒಂದೇನಂತಂದರೆ ಖರ್ಚು ನೋಡಿ ಎಷ್ಟು ಕ್ಯೂಟಾಗಿದೆ. ಖರ್ಚು ಜೊತೆಗೆ ಇದು ಬೇಕು ಅದು ಬೇಕು ಅಂತ ಆಸೆ ಆಗುತ್ತೆ, ಎಲ್ಲ ಇಟ್ಕೊಳ್ಳೋದಾಗತ್ತೆ. ಆದರೆ ಏನೋ ಒಂಥರ ಮನಸ್ಸಿಗೆ ಥೆರಪಿಟಿಕ್ ಫೀಲಿಂಗು, ಸಮಾಧಾನ. ಬರೀ ಇದು ಏನೋ ಮಾಡೋ ಬದಲು ಒಂದು ಕ್ರಿಯೇಟಿವ್ ಆಗೇನೋ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ಸಿಕ್ಕತ್ತೆ. ಸೊ ಇದನ್ನು ಅಷ್ಟೇ, ಒಂದರೊಳಗಡೆ ಒಂದು ಒಂದು ದೊಡ್ಡದು ಒಂದು ಚಿಕ್ಕದು, ಅದ್ರ ಮಧ್ಯ ಒಂದು ಗೋಲ್ಡ್ ಬೀಡ್ ಅಥವಾ ಮುತ್ತಿಂದು ಸಿಕ್ಕತ್ತೆ, ಫ್ಲ್ಯಾಟ್ ಪರ್ಲ್, ಅದನ್ನು ಸೇರಿಸಿ ಈ ಥರ ಮಾಡಿಕೊಂಡು ಆ ಹೆಡ್ ಬ್ಯಾಂಡ್ಗೆ ಎಷ್ಟು ಫ್ಲವರ್ಸ್ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಜೋಡಿಸ್ಕೊಳ್ತಾ ಬರೋದು. ಶಾರ್ಪಾಗಿ ಏನಿಲ್ಲ, ಅದು ಮೆಟಲ್ ಬ್ಯಾಂಡು, ಮಕ್ಕಳಿಗೇನದು ಕೊರಿಯೋ ಥರ ಏನಿಲ್ಲ. ಇನ್ನೂ ಬೇಕು ಅಂದರೆ ಅದಕ್ಕೆ ಲೇಸ್ ಸುತ್ತಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಸುತ್ತಿದ್ರೂ ಅದು ಕವರ್ ಆಗೋಗುತ್ತೆ. ಹಾಗಾಗಿ ಯಾವ ಥರ ಬೇಕಾದರೂ ನಮ್ಗೆ ಹೆಂಗೆ ಬೇಕೋ ಹಾಗೆ ಜೋಡಿಸ್ಕೊಳ್ಳೋದು ಒಂದು ಅನುಕೂಲ ಇರುತ್ತೆ ನಾವು ಕಸ್ಟಮೈಸ್ ಮಾಡೋದ್ರಲ್ಲಿ. ಇದೇ ಥರ ರೂಲ್, ಫಾಸ್ಟ್ ಆ್ಯಂಡ್ ರೂಲ್, ಒಂದೊಂದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇರಲ್ಲ, ಒಂದು ಫಾರ್ಮುಲಾ ಇರಲ್ಲ. ನಮ್ಮ ಮನಸ್ಸಿಗೆ ಹೇಗೆ ಬೇಕೋ, ಡ್ರೆಸ್ ಯಾವ ಥರ ಇದೆಯೋ, ಪಕ್ಕದ ಮನೆಯಲ್ಲಿ ಅವಾಗ ತಾನೇ ಸಾಯಂಕಾಲ ಒಂದು ಬರ್ತ್ಡೇ ಇದೆ ಅಂತ ಗೊತ್ತಾದರೆ ನೀವು ಮಧ್ಯಾಹ್ನ ಒಂದು 10 ನಿಮಿಷದಲ್ಲೇ ಆ ಮಗುಗೆ ಇದೊಂದು ಗಿಫ್ಟ್ ಮಾಡ್ಕೊಂಬಿಡ್ಬೋದು ನಿಮ್ಮ ಕೈಯಿಂದನೇ. ನೀವು ಕೈಯಾರೆ ಮಾಡಿದ ಹಾಗೂ ಇರುತ್ತೆ, ಯುನೀಕ್ ಆಗಿರುತ್ತೆ, ಎಲ್ಲೂ ಇರಲ್ಲ. ನೀವು ಇದು ಯುನೀಕ್ ಆಫ್ ಇಟ್ಸ್ ಓನ್ ಕೈಂಡ್ ಅನ್ನೋ ಥರ ಬೇರೆ ಕಡೆ ಎಲ್ಲೂ ಸಿಕ್ಕಲ್ಲ, ನಿಮ್ಮ ಹತ್ರನೇ ನೀವು ಮಾಡಿದ್ದೇ ಇರುತ್ತೆ. ಇಲ್ಲಿ ಸ್ವಲ್ಪ ನೋಡಿ ರೆಡಿ ಆಯಿತು, 10 ನಿಮಿಷದಲ್ಲೇ ರೆಡಿ ಆಯಿತು.
ನನಗೆ ಈ ಥರ ಈ ಬೀಡ್ಸ್ ಕಲೆಕ್ಟ್ ಮಾಡೋದು ಅಂದರೆ ತುಂಬ ಇಷ್ಟ. ಎಷ್ಟು ಕ್ಯೂಟಾಗಿರುತ್ತೆ ನೋಡಿ. ಇದಂತೂ ಲೆಮನ್ ಗ್ರೀನು, ಅಷ್ಟು ಒಳ್ಳೆ ಲಿರಿಲ್ ಸೋಪ್ ಬರ್ತಿತ್ತು ಆಗಿನ ಕಾಲದಲ್ಲಿ, ಆ ಥರ ಕಾಣಿಸ್ತಾ ಇದೆ. ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ಯಾಕೋ ಸ್ವಲ್ಪ ಮಧ್ಯ ಖಾಲಿ ಅನ್ನಿಸ್ತಾ ಇದೆ, ಸೊ ಅದನ್ನು ಕೂಡ ಸ್ವಲ್ಪ ಫಿಲಪ್ ಮಾಡ್ತಾ ಇದ್ದೀನಿ. ಇನ್ನೊಂದು ನೆಕ್ಸ್ಟ್ ಇದಕ್ಕೆ ಹೇರ್ ಕ್ಲಿಪ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮೆಜೆಂಟಾ ಕಲರ್ ಬೀಡ್ಸು ಸ್ಯಾರಿ ಎಲ್ಲರ ಹತ್ರನೂ ಇರುತ್ತೆ, ಬಾರ್ಡರ್ ಇರುತ್ತೆ ಅಥವಾ ಒಡಲಿರುತ್ತೆ. ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸ್ನ ಸೇರಿಸ್ಕೊಂಡು ಹೇರ್ ಕ್ಲಿಪ್ ಮಾಡ್ಕೊಳ್ಬೋದು. ಆಮೇಲೆ ಗಂಟಿಗೆ ಹಾಕ್ಕೊಳ್ಳೋ ಪಿನ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಖಾಲಿ ಅನ್ನಿಸ್ತು ನೋಡಿ, ಅದಕ್ಕೆ ಮಧ್ಯೆ ಇನ್ನೊಂದು ಫ್ಲವರ್ ಹಾಕಿ ಫಿಲ್ ಮಾಡಿ ಒಂಥರ ಕಂಪ್ಲೀಟ್ ಆ ಕೆಳಗಡೆ ಇರೋ ಗೋಲ್ಡ್ ಬ್ಯಾಂಡ್ ಕಾಣದೇ ಇರೋ ಥರ ಕಂಪ್ಲೀಟ್ ಮಾಡಿದೆ. ಬೇರೆ ಬೇರೆ ಕಲರಲ್ಲೂ ಕೂಡ ಮಾಡ್ಬೋದು. ಹೇಗೆ ಬಂದಿದೆ? ಚೆನ್ನಾಗಿದೆ ಅಲ್ವಾ?